ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ಆಗಿರೋವಂಥ ಹಾಗೆ ಈಸಿಯಾಗಿರೋವಂಥ ಹೋಟೆಲ್ ಶೈಲಿಯಲ್ಲಿ ಕೆಂಪು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಸೇಮ್ ಹೋಟೆಲ್ ಶೈಲಿಯಲ್ಲೇ ಇದ್ದಾಗೆ ಇರುತ್ತೆ. ಪಡ್ಡುಗೆ, ದೋಸೆಗೆ, ಹಾಗೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೆಸಿಪಿಯನ್ನು ಶುರು ಮಾಡೋಣ. ನಾನಿಲ್ಲಿ 1 ಕಪ್ಪು ಕಡಲೆಯನ್ನು ತೊಗೊಂಡಿದ್ದೀನಿ. ಕಾಯಿ ತುರಿ 1/4 ಕಪ್ಪು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಲ್ಲ, ಹುಣಸೆ ಹಣ್ಣು, 2 ಕಾಳು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದಾಗಲೇ ನೋಡಿ ಕೆಂಪು ಚಟ್ನಿಗೆ ಒಳ್ಳೆ ಕಲರ್ ಬರೋದು. ಹಾಗಾಗಿ ಇಷ್ಟು ಸಾಮಗ್ರಿಗಳನ್ನೆಲ್ಲ ನಾನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ನಿಮಗೆ ತೋರಿಸಿದಂಥ ಎಲ್ಲ ಸಾಮಗ್ರಿಗಳನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ತರಿಯಾಗಿ ರುಬ್ಕೊಂಡ್ರೆ ರುಚಿಯಾಗಿರುತ್ತೆ. ನಾನು ಮಾಡೋ ಎಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಮರಿಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡು ಬರೋಣ. ನೋಡಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ತಟ್ಟೆ ಇಡ್ಲಿಗಂತೂ ಸೂಪರ್ ಆಗಿರತ್ತೆ ರೀ ಕಾಂಬಿನೇಷನು. ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ ಬೌಲಿಗೆ ಹಾಕ್ಕೊಂಡಾಯಿತು. ಗಟ್ಟಿ ಚಟ್ನಿ ಇದೆ. ಈಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ತುಂಬ ತೆಳುವಾಗಿ ಕೂಡ ಮಾಡ್ಕೋಬೋದು, ತುಂಬ ಗಟ್ಟಿಯಾಗಿ ಕೂಡ ಇಟ್ಕೊಳ್ಬೋದು. ಟೇಸ್ಟು ಹೇಗೆ ಇದ್ದರೂ ಸೂಪರಾಗಿರುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಚಟ್ನಿಗೆ ಹಾಕ್ಕೊಳ್ಳೋಣ. ಈಗ ನಾನಿವತ್ತು ಇಡ್ಲಿಗಾಗಿ ಮಾಡಿದ್ದೀನಿ ಈ ಚಟ್ನಿನ. ಸೇಮ್ ಹೋಟೆಲ್ ರುಚಿಯಾಗೇ ಇತ್ತು. 1-2 ಇಡ್ಲಿ ಜಾಸ್ತಿನೇ ಸೇರ್ತು ಅನ್ನಿ. ಇವತ್ತು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಕೆಂಪು ಚಟ್ನಿಯನ್ನು ಹೋಟೆಲ್ ಶೈಲಿಯಲ್ಲಿ ಅಂತಂದು. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.